ಇನ್ನು ನದೆಲ್ಲ ಸಂಪತ್ ಜ್ಯುವೆಲರಿ ಮೇಲೆ ಇಡಿ ಸಿಬಿಐ ದಾಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಳೆದ ಮಾರ್ಚ್ನಲ್ಲಿ ನಥೆಲ್ಲಾ ಜ್ಯುವೆಲರಿ ಬಗ್ಗೆ ಸಿಬಿಐಗೆ ದೂರು ದಾಖಲಾಗಿತ್ತು. ಇನ್ನು ನಥೆಲ್ಲಾ ಸಂಪತ್ ಜ್ಯುವೆಲರಿ ಮೇಲೆ ಇಡಿ ಸಿಬಿಐ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮಾರ್ಚ್ನಲ್ಲೇ ಜ್ಯುವೆಲರಿ ವಿರುದ್ಧ ಸಿಬಿಐಗೆ ದೂರನ್ನ ಕೊಡಲಾಗಿತ್ತು. ಈ ಬಗ್ಗೆ ಹಲವು ರಾಷ್ಟ್ರೀಕೃತ ಬ್ಯಾಂಕ್ಗಳು ದೂರನ್ನ ನೀಡಿತು. ದೂರಿನ ಅನ್ವಯ ಸಿಬಿಐ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇತ್ತು. ದೂರಿನ ಅನ್ವಯವೇ ಕಳೆದ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ದಾಳಿಯನ್ನು ಕೂಡ ನಡೆಸಿತ್ತು. ದಾಳಿ ವೇಳೆ ಸಿಬಿಐ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ನಥೆಲ್ಲಾ ಕಂಪನಿ ನಕಲಿ ದಾಖಲೆಯನ್ನು ನೀಡಿ ಸಾಲ ಪಡೆದಿರುವುದು, ಒಂದೇ ದಾಖಲೆಯನ್ನ ನಕಲು ಮಾಡಿ ವಿವಿಧ ಬ್ಯಾಂಕ್ನಲ್ಲಿ ಸಾಲ ಪಡೆದಿರುವಂತದ್ದು ಬೆಳಕಿಗೆ ಬಂದಿತ್ತು. 328 ಕೋಟಿ ರೂಪಾಯಿ ವಂಚನೆ ಆರೋಪದ ಮೇರೆಗೆ ಸಿಬಿಐ ದಾಳಿಯನ್ನ ನಡೆಸಿ ಚೆನ್ನೈ, ಹೊಸೂರು, ಬೆಂಗಳೂರು ಸೇರಿದಂತೆ ರಾಷ್ಟ್ರದ ವಿವಿಧೆಡೆ ಇರುವಂತಹ ಮಳಿಗೆಗಳ ಮೇಲೆ ದಾಳಿಯನ್ನು ನಡೆಸಿದೆ. ಏನೋ ರಾಷ್ಟ್ರದ ವಿವಿಧ ಕಡೆಗಳಲ್ಲಿ ಜ್ಯುವೆಲರಿ ಮಳಿಗೆಗಳನ್ನು ಹೊಂದಿರುವಂತಹ ಕಂಪನಿ ಇದು. ಈ ಕಂಪನಿಯ ವಿರುದ್ಧ ಸಿಬಿಐಗೆ ದೂರು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಕಂಪನಿ ಮೋಸ ಮಾಡಿದೆ ಅನ್ನುವಂತಹ ಮಾತುಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಿಬಿಐಗೆ ದೂರು ದಾಖಲಿಸಿದ್ದು, ದೂರಿನ ಅನ್ವಯವೇ ಒಂದೆರಡು ಬಾರಿ ರೇಡ್ ಕೂಡ ಆಗಿತ್ತು. ಇವತ್ತು ನಡೆದಿರುವಂತಹ ದಾಳಿ ಯಾವ ರೀತಿಯದ್ದು, ಜೊತೆಗೆ ಯಾವ ರೀತಿಯಾದಂತಹ ದಾಖಲೆಗಳು ಸಿಗ್ತಾ ಇದೆ ಪ್ರಜ್ವಲ್? ಆನಂದ್, ಏನಂತಂದ್ರೆ ಕಳೆದ ಮಾರ್ಚ್ ನಲ್ಲೇನೆ ಸಿಬಿಐಗೆ ರಾಷ್ಟ್ರೀಕೃತ ಹಲವು ಬ್ಯಾಂಕ್ಗಳು ಸೇರಿ ಒಟ್ಟಾಗಿ ಒಂದು ದೂರನ್ನು ಕೂಡ ಕೊಟ್ಟಿರ್ತವೆ. ನಥೆಲ್ಲಾ ಜ್ಯುವೆಲರಿ ಒಂದೇ ಡಾಕ್ಯುಮೆಂಟ್ ಅನ್ನ ಹಲವು ಬ್ಯಾಂಕ್ಗಳಿಗೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಪಡೆದುಕೊಂಡಿದೆ ಅನ್ನೋದು ಒಂದು ದೂರ ಆದ್ರೆ, ಮತ್ತೊಂದು ದೂರಿನಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಅಂತ ಅಂದ್ರೆ ಆ ನಕಲಿ ದಾಖಲೆಗಳನ್ನ, ಕೆಲವು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಆ ದಾಖಲೆಗಳನ್ನ ಬ್ಯಾಂಕ್ಗಳಿಗೆ ಕೊಟ್ಟು ಬ್ಯಾಂಕ್ಗಳಿಗೆ ಮೋಸ ಮಾಡಿ ಕೋಟ್ಯಾಂತರ ಹಣವನ್ನ ಸಾಲ ಪಡೆದಿದ್ದಾರೆ ಅಂತ. ಆ ಒಂದು ಟೈಮ್ ನಲ್ಲೇ ಸಿಬಿಐ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿತ್ತು. ಆ ಒಂದು ತನಿಖೆ ವೇಳೆ ಸುಮಾರು 328 ಕೋಟಿ ರೂಪಾಯಿ ಏನೋ ಅಕ್ರಮವಾಗಿ ಸಾಲವನ್ನ ಪಡೆದಿದ್ರು ಅನ್ನೋದು ಬೆಳಕಿಗೆ ಬಂದಿತ್ತು. ಈ ಒಂದು ವಿಚಾರವಾಗಿ, ಈ ಒಂದು ಆಧಾರದ ಮೇಲೆ ತನಿಖೆಯನ್ನು ಕೂಡ ಸಿಬಿಐ ನಡೆಸಿತ್ತು. ಆದ್ರೆ ಸಿಬಿಐನ ಅಂದಾಜು ಪ್ರಕಾರ 400 ಕೋಟಿಗೂ ಹೆಚ್ಚು ಹಣ ಅಕ್ರಮವಾಗಿ ಸಾಲ ಪಡೆದಿರಬಹುದು. ಜೊತೆಗೆ ಇವರು ಅಕ್ರಮವಾಗಿ ಬಿಸ್ನೆಸ್ ಕೂಡ 400 ಕೋಟಿಗೂ ಹೆಚ್ಚಿರಬಹುದು ಅನ್ನೋ ಒಂದು ಅನುಮಾನ ಸಿಬಿಐಗೆ ಕಾಡಿತ್ತು. ಹೀಗಾಗಿ ಸಿಬಿಐ ಇಡಿಗೆ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ನೀಡಿ ಇಡಿಗೆ ತನಿಖೆಯನ್ನು ಕೂಡ ನಡೆಸುವಂತ ಒಂದು ಶಿಫಾರಸು ಮಾಡಿತ್ತು. ಹೀಗಾಗಿನೇ ಕಳೆದ 2 ದಿನಗಳಿಂದ ಇಡಿ ಬೆಂಗಳೂರು ಹಾಗೂ ಚೆನ್ನೈ, ಹೊಸೂರು ಸೇರಿದಂತೆ ರಾಷ್ಟ್ರದ ವಿವಿಧ ಕಡೆ ಇರುವಂತಹ ನಥೆಲ್ಲಾ ಜ್ಯುವೆಲರಿಯ ಶಾಪ್ಗಳ ಮೇಲೆ, ಜೊತೆಗೆ ನಥೆಲ್ಲಾ ಜ್ಯುವೆಲರಿ ಏನದು ಕಂಪನಿ ಏನಿದೆ, ಕಂಪನಿಗೆ ಮೇಲೆ ಕೂಡ ದಾಳಿಯನ್ನು ನಡೆಸಿ ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ವಶಪಡಿಸಿಕೊಂಡು ಸಾಕಷ್ಟು ತನಿಖೆಯನ್ನ ಮಾಡಿದ ನಂತರ ಏನು 328 ಕೋಟಿ ಅಂದಾಜು ಏನು ಮಾಡಲಾಗಿತ್ತು ಮೊದಲು ಸಿಬಿಐ, ಈಗ ಆ ಅಂದಾಜಿನ ಮೊತ್ತ ಕೂಡ ಹೆಚ್ಚಾಗಿರುವಂತದ್ದು. ಈಗ ಇಡಿ ಮೂಲಗಳ ಪ್ರಕಾರ ಸುಮಾರು 395 ಕೋಟಿ ರೂಪಾಯಿಗೂ ಹೆಚ್ಚು ಸಾಲವನ್ನ ನಥೆಲ್ಲಾ ಜ್ಯುವೆಲರಿ ಅವರು ಪಡ್ಕೊಂಡಿದ್ದಾರಂತೆ. ಹೀಗಾಗಿ ಈ ಅಕ್ರಮವಾಗಿ ಸಾಲವನ್ನ ಪಡೆದುಕೊಂಡಿರೋದು ಒಂದ್ ಕಡೆ ಆದ್ರೆ, ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡೋದು, ಇವೆಲ್ಲರ ಬಗ್ಗೆನೂ ಕೂಡ ಒಂದು ಸವಿಸ್ತಾರವಾದ ತನಿಖೆಯನ್ನ ಇಡಿ ನಡೆಸ್ತದೆ. ಜೊತೆಗೆ ಸಿಬಿಐ ಕೂಡ ಪ್ರಕರಣ ತನಿಖೆ ನಡೆಸ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಯಾವ್ಯಾವ ರೀತಿಯೆಲ್ಲ ವಂಚನೆಯನ್ನ ಮಾಡಲಾಗಿತ್ತು ಎಲ್ಲವೂ ಕೂಡ ಇಡಿಯ ಸಂಪೂರ್ಣ ತನಿಖೆ ನಂತರವಷ್ಟೇ ಬಯಲಾಗಬೇಕಿದೆ. ಆನಂದ್. ಓಕೆ, ಧನ್ಯವಾದ ಪ್ರಜ್ವಲ್ ಮಾಹಿತಿಗಾಗಿ.